ಅಭಿನಯಿಸಿ ನಿರ್ದೇಶಿಸ್ತಾ ಇರುವ ಬಹುನಿರೀಕ್ಷಿತ ಯುಐ ಚಿತ್ರದ ಬಗ್ಗೆ ಡಿಫರೆಂಟ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಇದೇ ಡಿಸೆಂಬರ್ 2ಕ್ಕೆ ಯುಐ ಚಿತ್ರದ ವಾರ್ನರ್ ಝಲಕ್ ಅನ್ನ ತೋರಿಸಲು ಉಪೇಂದ್ರ ಸಜ್ಜಾಗಿದ್ದಾರೆ. ವಾರ್ನರ್ ಅಂದ್ರೆ ಟ್ರೇಲರ್ ಅಂತ ಅರ್ಥ ಅವರ ವ್ಯಾಖ್ಯಾನದಲ್ಲಿ. ಈ ಮೂಲಕ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಡಿಸೆಂಬರ್ 20ನೇ ತಾರೀಕು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗ್ತಾ ಇದೆ ಯುಐ. ಲಹರಿ ಫಿಲ್ಮ್ಸ್ ಹಾಗೂ ವಿನರ್ಸ್ ಎಂಟರ್ಟೈನ್ಮೆಂಟ್ ಮೂಲಕ ಮನೋಹರ್ ನಾಯ್ಡು ಹಾಗೂ ಕೆಪಿ ಶ್ರೀಕಾಂತ್ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಬಹಳ ದಿನ ಕಾದ್ವಿ. ಈ ಉಪೇಂದ್ರ ಡೇಟು ಕೊಡದೆ ತಳ್ಳಿ 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 ಈಗ ಫೈನಲಿ ಒಂದು ಡೇಟ್ ಕೊಟ್ಟಿದ್ದಾರೆ. ಅದೇ ಅವ್ರ ಸಿನಿಮಾದ ಒಳ್ಳೇದಾಗಲಿ. ಬೆಂಗಳೂರಿನಲ್ಲಿ ಜೈಲಲ್ಲಿ ಉಗ್ರ ಕೃತ್ಯ ಎಸಗಿ ರುವಾಂಡಾನಲ್ಲಿ ತಲೆಮರೆಸಿಕೊಂಡಿದ್ದ LET ಲಷ್ಕರ್ ಎ ತೊಯ್ಬಾ ಉಗ್ರನ NIA ಬಂಧಿಸಿದೆ. ಸಲ್ಮಾನ್ ರೆಹಮಾನ್ ಖಾನ್ ಇವನು ರುವಾಂಡಾ ತನಿಖಾ ಬ್ಯೂರೋ, ಇಂಟರ್ಪೋಲ್ ಮತ್ತು NCB ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಅಲ್ಲಿಯ ರಾಜಧಾನಿ ಕಿಗಾಲಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಭಾರತಕ್ಕೆ ಕರ್ಕೊಂಬಂದಿದ್ದಾರೆ. ಇವನು ಬೆಂಗಳೂರು ಜೈಲಲ್ಲೇ ಇದ್ಕೊಂಡು ಕೈದಿಗಳನ್ನೇ ಸೆಳೆದು ಅವ್ರನ್ನೇ ರೆಡಿ ಮಾಡ್ಕತ್ತಿದ್ದಂತೆ. ಇವನು ಇನ್ನೆಂಥ ಪುಂಡ ಇರಬೇಕು ಇವನು, ಲೆಕ್ಕ ಹಾಕ್ಕೊಳ್ಳಿ ನೀವು. ಈಗ ಆರೋಪಿ, ಈಗ ಸ್ಫೋಟಕ ತರೋದು ಎಲ್ಲ ಮಾಡ್ತಿದ್ದ. ಒಟ್ಟಲ್ಲಿ ಕರ್ಕೊಂಬಂದಿದ್ದಾರೆ ಇವನನ್ನು. ಆ ರುವಾಂಡ ಆಗಿರೋ ಒಳ್ಳೆ ಬುದ್ಧಿನೂ ಈ ಪಕ್ಕದಲ್ಲಿ ಪಾಕಿಸ್ತಾನಕ್ಕೆ ಇಲ್ವಲ್ಲ, ಅದೇ ವ್ಯತ್ಯಾಸ. ಬಟ್ ನಮ್ಮ ದೇಶದಲ್ಲಿ ಕೆಲವರು ಇದ್ದಾರೆ, ಏನು ಮಾಡೋಣ, ಎಲ್ಲದನ್ನು ಡಿಫೆಂಡ್ ಮಾಡ್ಕೋತಾರೆ. ಎಸ್. ಭಾರತೀಯ ನೌಕಾಪಡೆಗೆ ಇಂದು ಐತಿಹಾಸಿಕ ದಿನ. ಇತ್ತೀಚೆಗೆ ತನ್ನ ನೌಕಾಪಡೆಗೆ ಸೇರಿಸಲಾದ ಪರಮಾಣು ಸಬ್ಮರಿನ್ INS ಅರಿಘಾತ್ನಿಂದ 3500 ಕಿಲೋಮೀಟರ್ ಸಾಮರ್ಥ್ಯದ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ನೌಕಾಪಡೆಯು ಮುಂದಿನ 5 ವರ್ಷಗಳಲ್ಲಿ ಇನ್ನೂ 2 ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಿದೆ. ಆಲ್ ರೈಟ್. ಈ ರೀತಿಯ ಕ್ಷಿಪಣಿಗಳನ್ನು ಭವಿಷ್ಯದಲ್ಲಿ ಹೇಗೆ ಯುದ್ಧಗಳು ನಡೆಯತ್ವೆ ಅಂತಿಲ್ಲ, ಲಾಟ್ ಆಫ್ ಲೆಸನ್ಸ್ ಕಲ್ತ್ಕೋತಾ ಇರ್ತೀವಿ ಯುದ್ಧಗಳಲ್ಲಿ. ಎಲ್ಲ ದೇಶಗಳು ಕಲಿಯತ್ವೆ. ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದ್ರೆ ಅಲ್ಲಿ ಯೂಸ್ ಆಗ್ತಿರೋ ವೆಪನ್ಸು, ಅದರ ಎಫೆಕ್ಟಿವ್ನೆಸ್ಗಳು, ಫೇಲ್ಯೂರ್ಗಳು, ಶಾರ್ಟ್ ಕಮಿಂಗ್ಗಳು, ಇದೆಲ್ಲವನ್ನು ಎಲ್ಲರೂ ಅಸೆಸ್ ಮಾಡ್ಕೋತಾ ಇರ್ತಾರೆ ಅವ್ರವ್ರದ್ದನ್ನು ಅವ್ರವ್ರುಗಳದ್ರಲ್ಲಿ. ಇದು ಇನ್ನೊಂದು ನಮ್ಮ ಬತ್ತಳಿಕೆಗೆ ಸೇರಿಕೊಂಡಿದೆ.